ನ್ಯೂಸ್ ಫಸ್ಟ್ ಲೈವ್ಗೆ ಸ್ವಾಗತ. ನಾನು ವಿಜಯ್ ವೀರಪ್ಪ. ಮೊದಲಿಗೆ ಹೆಡ್ಲೈನ್ಸ್. ಕಾಂಗ್ರೆಸ್ ಮೂರನೇ ಪಟ್ಟಿ ಬಿಡುಗಡೆಗೆ ಕೌಂಟ್ಡೌನ್. ಕೆಲವೇ ಕ್ಷಣಗಳಲ್ಲಿ ಸುದ್ದಿಗೋಷ್ಠಿ ನಡೆಸಲಿರೋ ಮಲ್ಲಿಕಾರ್ಜುನ ಖರ್ಗೆ. ಕರ್ನಾಟಕದ 17 ಕ್ಷೇತ್ರದ ಅಭ್ಯರ್ಥಿಗಳ ಹೆಸರು ಘೋಷಣೆ ಸಾಧ್ಯತೆ. ಪಟ್ಟು ಹಿಡಿದು ಮಕ್ಕಳಿಗೆ ಟಿಕೆಟ್ ಕೊಡ್ತಿರುವ ಸಚಿವರು. ಲೋಕಸಭೆ ಚುನಾವಣೆಯಲ್ಲಿ ಮಿನಿಸ್ಟರ್ಗಳೇ ಎದುರಿಸಬೇಕು ಅಗ್ನಿ ಪರೀಕ್ಷೆ. ಕ್ಷೇತ್ರ ಗೆಲ್ಲದಿದ್ರೆ ಸಚಿವ ಸ್ಥಾನದಲ್ಲೂ ತಲೆದಂಡ ಸಾಧ್ಯತೆ. ಲೋಕಸಭಾ ಚುನಾವಣೆಗೆ ಸಚಿವರ ಮಕ್ಕಳಿಗೆ ಟಿಕೆಟ್ ಖಾತ್ರಿ. ಪುತ್ರನಿಗೆ ಟಿಕೆಟ್ ಕೊಡಿಸದ ಸಿಎಂ ಸಿದ್ದರಾಮಯ್ಯ ನಡೆ ಬಗ್ಗೆ ಚರ್ಚೆ. 28 ಕ್ಷೇತ್ರಗಳ ಅಭ್ಯರ್ಥಿಗಳ ಗೆಲುವಿಗೆ ಸಿಎಂ ಸಮಾನ ಎಫರ್ಟ್. ಸ್ವಪಕ್ಷದಲ್ಲೇ ಜಿದ್ದಾಜಿದ್ದಿಗೆ ಕಾರಣವಾದ ಬೆಳಗಾವಿ. ಸಚಿವದ್ವಯರ ಮಕ್ಕಳ ಸ್ಪರ್ಧೆ, ಜೊತೆಗೆ ಸಿಎಂ ಡಿಸಿಎಂ ನಡುವೆಯೂ ಪ್ರತಿಷ್ಠೆಯ ಫೈಟ್. ಸಿದ್ದರಾಮಯ್ಯ ಡಿಕೆಶಿಗೂ ತಮ್ಮ ಆಪ್ತರ ಮಕ್ಕಳನ್ನ ಗೆಲ್ಲಿಸೋ ಸವಾಲು. ಕಡೆಗೂ ಕೋಲಾರಕ್ಕಾಗಿ ಜೆಡಿಎಸ್ ಬಿಜೆಪಿ ನಡುವಿನ ಫೈಟ್ಗೆ ಬ್ರೇಕ್. ದಳಪತಿಗಳಿಗೆ ಒಲಿದ ಚಿನ್ನದ ನಾಡು. ಅಭ್ಯರ್ಥಿಯಾಗಲು ರೆಡಿಯಾಗುವಂತೆ ಮಲ್ಲೇಶ್ ಬಾಬುಗೆ ದಳಪತಿ ಸೂಚನೆ. ಕೈತಪ್ಪಿದ ಟಿಕೆಟ್ ಬೇಸರದಲ್ಲಿ ಜಿವಿ ಸದಾನಂದ ಗೌಡ. ತಮ್ಮ ನಿವಾಸದಲ್ಲಿ ಸುದ್ದಿಗೋಷ್ಠಿ ಕರೆದ ಮಾಜಿ ಸಿಎಂ. ಮುಂದಿನ ರಾಜಕಾರಣದ ನಡೆ ಬಗ್ಗೆ ಮಾಹಿತಿ ನೀಡೋ ಸಾಧ್ಯತೆ. ಚುನಾವಣಾ ನೀತಿ ಸಂಹಿತೆ ಉಲ್ಲಂಘನೆ ಆರೋಪ. ಶೋಭಾ ಕರಂದ್ಲಾಜೆ ವಿರುದ್ಧ ಸೂಕ್ತ ಕ್ರಮಕ್ಕೆ ಚುನಾವಣಾ ಆಯೋಗ ಸೂಚನೆ. 2 ದಿನದಲ್ಲಿ ವರದಿ ನೀಡುವಂತೆ ರಾಜ್ಯದ ಮುಖ್ಯ ಚುನಾವಣಾಧಿಕಾರಿಗೆ ನಿರ್ದೇಶನ. ಬಿಜೆಪಿಯ ಪ್ರತಿಭಟನೆ ವೇಳೆ ದ್ವೇಷ ಭಾಷಣ ಆರೋಪ. ಸಂಸದ ತೇಜಸ್ವಿ ಸೂರ್ಯ ವಿರುದ್ಧ ಹಲಸೂರು ಗೇಟ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು. ಚುನಾವಣಾ ಆಯೋಗದ ಸೂಚನೆ ಮೇರೆಗೆ ಕೇಸ್ ದಾಖಲಿಸಿ ತನಿಖೆ. ಉತ್ತರ ಕನ್ನಡ ಕ್ಷೇತ್ರದಲ್ಲಿ ಕುಮಾರ್ ಬಂಗಾರಪ್ಪ ಫುಲ್ ಆಕ್ಟಿವ್. ಸೋತ ಬಳಿಕ ಬಿಜೆಪಿಯಿಂದ ಅಂತರ ಕಾಯ್ದುಕೊಂಡಿದ್ದ ಕುಮಾರ್ ಹೈಕಮಾಂಡ್ಗೆ ಬೊಮ್ಮಾಯಿ ಮೂಲಕ ಬಂಗಾರಪ್ಪ ಒತ್ತಡ. ಕೊಪ್ಪಳದಲ್ಲಿ ಬಿಜೆಪಿಗೆ ಬಂಡಾಯದ ಆತಂಕ. ಟಿಕೆಟ್ ಮಿಸ್ ಆಗಿದ್ದ ಸ್ವಪಕ್ಷದ ವಿರುದ್ಧವೇ ಸಂಗಣ್ಣ ಕರಡಿ ಶಕ್ತಿ ಪ್ರದರ್ಶನ. ಇಂದು ಕಾರ್ಯಕರ್ತರು ಬೆಂಬಲಿಗರ ಸಭೆ ಕರೆದ ಸಂಸದ. ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ವಿರುದ್ಧ ಗೋ ಬ್ಯಾಕ್ ಕ್ಯಾಂಪೇನ್. ತಮ್ಮ ವಿರುದ್ಧ ಪಿತೂರಿ ನಡೆಸುತ್ತಿದ್ದವರ ವಿರುದ್ಧ ಹೈಕಮಾಂಡ್ಗೆ ದೂರು. ಶೆಟ್ಟರ್ ದೂರಿನ ಬೆನ್ನಲ್ಲೇ ತಂಡ ಹೊಡೆದ್ರ ಬೆಳಗಾವಿ ಬಿಜೆಪಿ ನಾಯಕರು. ಹಾಸನ ಜೆಡಿಎಸ್ಗೆ ಬಿಟ್ಟುಕೊಟ್ಟಿದ್ದಕ್ಕೆ ಪ್ರೀತಂ ಗೌಡ ಅಸಮಾಧಾನ. ಮಾಜಿ ಶಾಸಕನ ಬಿಟ್ಟು ಮೂಲ ಬಿಜೆಪಿಯ ನಿಷ್ಠಾವಂತ ಮುಖಂಡರ ಮನೆಗಳಿಗೆ ಪ್ರಜ್ವಲ್ ರೇವಣ್ಣ ಭೇಟಿ. ಲೋಕಸಭೆ ಚುನಾವಣೆಯಲ್ಲಿ ಬೆಂಬಲ ನೀಡುವಂತೆ ಮನವಿ. ಲೋಕಸಭೆ ಚುನಾವಣೆಯಲ್ಲಿ ಸೀರೆಗಳಿಗೆ ಭಾರಿ ಡಿಮ್ಯಾಂಡ್. ನೀರೆಯರ ಮತ ಬ್ಯಾಂಕ್ ಗಟ್ಟಿಗೊಳಿಸಲು ಸೀರೆ ಮೊರೆ. ಬೆಂಗಳೂರಿನ ಸೀರೆ ಅಂಗಡಿಗಳಲ್ಲಿ ಭರ್ಜರಿ ವ್ಯಾಪಾರ. ಚುನಾವಣೆ ಹೊತ್ತಲ್ಲಿ ಸೈಬರ್ ಕಳ್ಳರು ಆಕ್ಟಿವ್. ಸಾಮಾನ್ಯರ ಖಾತೆಗೆ 5,000 ರೂಪಾಯಿ ಬಂದಿದೆ ಅಂತ ಫೇಕ್ ಮೆಸೇಜ್. ಪ್ರಧಾನಿ ಫೋಟೋ ದುರ್ಬಳಕೆ ಮಾಡಿ ಜನರಿಗೆ ಪಂಗನಾಮ ಹಾಕೋ ಪ್ರಯತ್ನ. ಸೈಬರ್ ಖದೀಮರ ಮೇಲೆ ಕಣ್ಣಿಟ್ಟ ಚುನಾವಣಾಧಿಕಾರಿಗಳು. ಮತದಾರರಿಗೆ ಹಂಚಲು ತಂದಿದ್ದ ಕುಕ್ಕರ್ ದಾಸ್ತಾನು ಮೇಲೆ ಚುನಾವಣಾಧಿಕಾರಿಗಳ ದಾಳಿ. ಕುಣಿಗಲ್ನಲ್ಲಿ ಜೆಡಿಎಸ್ ಕಾರ್ಯಕರ್ತರ ಮಾಹಿತಿ ಮೇರೆಗೆ ರೇಡ್. ಸಿಎಂ ಡಿಸಿಎಂ ಫೋಟೋ ಇದ್ದ 80ಕ್ಕೂ ಹೆಚ್ಚು ಕುಕ್ಕರ್ ಸೀಸ್. ಮಾಜಿ ಸಿಎಂ ಕುಮಾರಸ್ವಾಮಿ 3ನೇ ಬಾರಿ ಹೃದಯ ಶಸ್ತ್ರಚಿಕಿತ್ಸೆ. ಇಂದು ಚೆನ್ನೈ ಖಾಸಗಿ ಆಸ್ಪತ್ರೆಯಲ್ಲಿ ಆಪರೇಷನ್. ನುರಿತ ವೈದ್ಯರ ತಂಡದಿಂದ ಕುಮಾರಸ್ವಾಮಿಗೆ ಸರ್ಜರಿ. ತಮಿಳುನಾಡಿನಲ್ಲಿ ರಂಗೇರಿದ ಲೋಕಸಭೆ ಚುನಾವಣೆ ಅಖಾಡ. ಇಂಡಿಯಾ ಮೈತ್ರಿಕೂಟದ ಡಿಎಂಕೆ ಪಕ್ಷದಿಂದ ಪ್ರಣಾಳಿಕೆ ಬಿಡುಗಡೆ. ಮೇಕೆದಾಟು ಯೋಜನೆ ತಡೆಯೊಡ್ಡುವುದಕ್ಕಾಗಿ ಡಿಎಂಕೆ ಘೋಷಣೆ. ದೆಹಲಿ ಮದ್ಯಹರಣದಲ್ಲಿ ಜೈಲು ಪಾಲಾಗಿರುವ ಟಿಆರ್ಎಸ್ ನಾಯಕಿ ಕವಿತಾಗೆ ರಿಲೀಫ್. ಕುಟುಂಬ ಸದಸ್ಯರ ಭೇಟಿಯಾಗಲು ಕೋರ್ಟ್ ಅವಕಾಶ. 6 ಮಂದಿಗಿಂತ ಹೆಚ್ಚು ಜನ ಭೇಟಿಯಾಗುವಂತಿಲ್ಲ ಎಂದು ಸೂಚನೆ.
ಈಶಾ ಫೌಂಡೇಶನ್ನ ಸಂಸ್ಥಾಪಕ ಸದ್ಗುರು ಜಗ್ಗಿ ವಾಸುದೇವ್ಗೆ ತಲೆಯಲ್ಲಿ ರಕ್ತಸ್ರಾವ. ದೆಹಲಿಯ ಖಾಸಗಿ ಆಸ್ಪತ್ರೆಯಲ್ಲಿ ತುರ್ತು ಬ್ರೈನ್ ಸರ್ಜರಿ. ಶೀಘ್ರ ಗುಣಮುಖರಾಗುವಂತೆ ಪ್ರಧಾನಿ ಮೋದಿ ಪ್ರಾರ್ಥನೆ. ನಾಳೆಯಿಂದ ಭಾರತದಲ್ಲಿ IPL T20 ಹಂಗಾಮ. ಮೊದಲ ಪಂದ್ಯದಲ್ಲೇ RCB ಚೆನ್ನೈ ನಡುವೆ ಬಿಗ್ ಫೈಟ್. ಟ್ರೋಫಿಗಾಗಿ ಕಾದಾಡಲಿವೆ 10 ತಂಡಗಳು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.